ಅಧಿಕಾರಿಗಳೇ, ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಪ್ರಥಮವಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಕಾರ್ಯಕ್ರಮ ಸರ್ಕಾರದಿಂದ ಆಗ್ತದೆ. ದಲಿತ ಸಂಘಟನೆಗಳ ಕಡೆಯಿಂದ ಆಯೋಜನೆ ಮಾಡ್ತಾರೆ. ಆದರೆ ಜಿಲ್ಲೆಯಲ್ಲಿ ನಮ್ಮ ಮಾಳ್ಗೆಯವರು ಮತ್ತು ಅವರೆಲ್ಲ ಸಂಘಟಕರು ಸೇರಿಕೊಂಡು ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ನಾನು ನನ್ನ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ಅವರೆಲ್ಲರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಆತ್ಮೀಯರೇ, ಇವತ್ತು ನಾವೆಲ್ಲರೂ ಅದೃಷ್ಟವಂತರು ಅಂತ ಹೇಳ್ಬೋದು. जो आपकी समझदारी यूज करके हमको ये पोजीशन पे लाए, सागर जी को 1 लाख वोट से ज़्यादा, 1.25 लाख वोट से ज़्यादा आप लोग जिताए. एयरपोर्ट बंद था बिदर में, 2-3 साल से एयरपोर्ट का काम उन्होंने किए, सीएम आए थे. और कई स्कीम्स मैं ईश्वर खंडे जी परसों सीएम को बुला के, डिप्टी सीएम को बुला के 2000 करोड़ से ज़्यादा यहाँ पे उद्घाटन और कई काम चालू किए हैं. आपको परसों रिसेंटली हुई रिकॉर्ड के साथ, उसमें कोई लोग क्या तो उल्टा सीधा बोलते हैं, एक काम क्या, कितना बजट का कहाँ हो रहा हो. बिदर के मैं बात में बोलता हूँ, ईश्वर साहब तो ज़्यादा ले लिए, 1000 करोड़ से ज़्यादा ले लिए उन्होंने अपने भालकी के लिए. बिदर के लिए भी दिलाए हैं 600-700 करोड़ रुपए, जिसमें डीसी ऑफिस नया मिनी विधानसभा बन रहा है. कम से कम 50 करोड़ तो आ गए. अभी मैं 50-100 करोड़ रुपए देना बोल के. हॉस्पिटल, 2 बड़े हॉस्पिटल, 25-25 करोड़ के हॉस्पिटल्स है, हॉस्टल्स है, वुमेन्स डिग्री कॉलेज है. ये सभी डेवलपमेंट का काम हम लोग कर रहे हैं. आपके आशीर्वाद, आपकी ताकत है, हम नहीं है, हम दिखने वाले नहीं है. ये आपकी ताकत है. कभी भी आप समझना, आप ही मिनिस्टर है, आप ही एमएलए है बोल के, उतना पावर हम आपको बांट दिए हैं. आप जो बोलेंगे वही करेंगे हम यहाँ पे. आप बहुत ही हिम्मत से रहना यहाँ पे. खाली वोट डाल दिए जिता लिया नहीं, आप हिम्मत से, शान से, चैलेंज से किसको भी बात करना है. आप वही बाबा साहब दिए हैं पावर, उसके लिए हम पीछे आपके बैक साइड है. तो मिला है वो 18% में भी वो दलित समाज नहीं है वहाँ पे. उसमें भी 100 कास्ट है, छोटे कास्ट मिला के दलित समाज बना है. लोग समझते हैं दलित समाज, एससी समाज वो खाली बदनाम हो गया, खाली सामने आते हैं. जितने छोटे उसमें 100 कास्ट है वो कभी भी नजर नहीं आते. बाबा साहब अगर करना है तो एक ही समाज को, दलित समाज को करते थे, ऐसा नहीं किए. खाली दलित समाज 18% या 22% ರಿಸರ್ವೇಷನ್ में ಅವರಿಗೆ ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸಬೇಕಾಗಿ ತಮಗೆಲ್ಲರಿಗೂ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಮಾನ್ಯ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಸಾಹೇಬರು ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಪರವಾಗಿ ಈ 3 ಸಾಧಕರಿಗೆ ಇವತ್ತು ಈ ವೇದಿಕೆಯಲ್ಲಿ ಅಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ರಾಜ್ಯ ಸಹಕಾರ ರತ್ನ ಪ್ರಶಸ್ತಿ ವಿಜೇತರು ಅವರಿಗೆ ಕೂಡ ಇಲ್ಲಿ ಸನ್ಮಾನಿಸಲಾಗ್ತಾ ಇದೆ. ಯಾರಾದರೂ ಇವರಿಗೆ ಸನ್ಮಾನ ಮಾಡೋದ್ರೆ ದಯವಿಟ್ಟು ಕಾರ್ಯಕ್ರಮ ಮುಗಿದ ಮೇಲೆ ತಮಗೆಲ್ಲರಿಗೂ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗುತ್ತೆ. ಮತ್ತೆ ವೈಯಕ್ತಿಕವಾಗಿ ಯಾರು ಸನ್ಮಾನ ಮಾಡೋದ್ರೆ ಇದ್ರೆ ದಯವಿಟ್ಟು ಆಮೇಲೆ ಮಾಡಲಿಕ್ಕೆ ತಮಗೆಲ್ಲರಿಗೂ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ ಅನ್ನತಕ್ಕಂಥದ್ದನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಪರವಾಗಿ ತಮಗೆಲ್ಲರಿಗೂ ವಿನಯಪೂರ್ವಕವಾಗಿ ಕೋರಿಕೊಳ್ಳಲಾಗ್ತಾ ಇದೆ. ಜೋರಾಗಿ ಚಪ್ಪಾಳೆಯೊಂದಿಗೆ, ಯಾಕಂದರೆ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಸುಮಾರು 25 ವರ್ಷಗಳ ಕಾಲ ಕೈಕಾಲ ಮುರಿದವರಿಗೆ ಸೇವೆಯನ್ನು ಮಾಡ್ತಕ್ಕಂಥ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಅದೇ ರೀತಿಯಾಗಿ ಬಡವರ, ದೀನದಲಿತರ ಸೇವೆಯನ್ನು ಮಾಡಲಿ ಅನ್ನತಕ್ಕಂತಹ ಒಂದು ಪ್ರೋತ್ಸಾಹಿಕವಾಗಿ ಅವರಿಗೆ ಇಲ್ಲಿ ಇವತ್ತು ಸನ್ಮಾನವನ್ನು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ರಹೀಂ ಖಾನ್ ಅವರು ಹಾಗೂ ಈ ಕಾರ್ಯಕ್ರಮದ ಆಯೋಜಕರು ಎಲ್ಲರೂ ಸೇರಿ ಇವತ್ತು ಅವರಿಗೆ ಸನ್ಮಾನಿಸಲಾಗ್ತಾ ಇದೆ. ಮತ್ತು ಅದೇ ರೀತಿ
ರೀತಿಯಾಗಿ ನಾರಾಯಣ ಗಣೇಶ್ ಸಾಹೇಬರು ಕೂಡ ಇದ್ದಾರೆ ವಕೀಲರು. ಅದೇ ರೀತಿಯಾಗಿ ಇಲ್ಲಿ ಬರುವವರಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ಮತ್ತು ನೆಕ್ಸ್ಟ್ ಆಗಿ ಬಸವರಾಜ್ ಜಾಮಸಟ್ಟಿ ಸರ್, ಅಧ್ಯಕ್ಷರು ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರ ಬೀದರ್ ಅವರಿಗೆ ಶಂಕರಪ್ಪ ಚಿಟ್ಟ ಅಧ್ಯಕ್ಷರು ಅವರು. ಅದೇ ರೀತಿಯಾಗಿ ನೆಕ್ಸ್ಟ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಹಾಗೂ ಹೋರಾಟಗಾರರಾಗಿರ್ತಕ್ಕಂಥ ಅಮೃತರಾವ್ ಚಿಂಕೋಡೆ ಸಾಹೇಬರವರಿಗೆ ಬಸವರಾಜ್ ಚಿಕ್ಲೆ. ಸಂವಿಧಾನದ ಪ್ರತಿಯನ್ನು ಸುಟ್ಟಾಗ ಹುಟ್ಟುಕೊಂಡಂತಹ ಸಂಘಟನೆ ಸಂವಿಧಾನ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಅಬ್ದುಲ್ ಮನ್ನಾನ್ ಸೇಠ್ ಅವರಿಗೆ ಧನರಾಜ್ ಮಡಿವ. ಆಮೇಲೆ ಸದಾ ಕ್ರಿಯಾಶೀಲರಾಗಿರ್ತಕ್ಕಂಥ ಎಲ್ಲೇ ಇರಲಿ, ಸಂವಿಧಾನದ ಬಗ್ಗೆ ಇರಲಿ, ಬಾಬಾ ಸಾಹೇಬರ ಬಗ್ಗೆ ಇರಲಿ, ಯಾವುದೇ ಹೋರಾಟ ಇರಲಿ, ಸದಾ ಮುಂಚೂಣಿಯಲ್ಲಿರ್ತಕ್ಕಂತಹ ಯುವ ನಾಯಕರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಬೆಲ್ದಾರ್ ಮಹಾಪ್ರಧಾನ ಕಾರ್ಯದರ್ಶಿ ಸಭೆ ಚಾಲನೆ ನೀಡ್ತಾ ಇದ್ದಾರೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ಪೌರಾಡಳಿತ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ರಹೀಂ ಖಾನ್ ಸಾಹೇಬರು ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಸಮಾಜದ ಎಲ್ಲ ಮುಖಂಡರುಗಳು ಅವರಿಗೆ ಸಹಕಾರವನ್ನು. ಮತ್ತು ಅದೇ ರೀತಿಯಾಗಿ ರಹೀಂ ಖಾನ್ ಸಾಹೇಬರು, ಅಮೃತರಾವ್ ಚಿಂಕೋಳೇಜಿ ಅವರು, ಬೆಲ್ದಾಳಿಯವರು ಮತ್ತು ನಗರಸಭಾ ಅಧ್ಯಕ್ಷರು ಮಾಳಿಗೆ ಸಾಹೇಬರು, ಜಾಮಶೆಟ್ಟಿ ಸಾಹೇಬರು, ಎಲ್ಲರೂ ಮನ್ನಾನ್ ಸೇಠ್ ಅವರು ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆಯೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತೀಯ ಸಂವಿಧಾನಕ್ಕೆ, ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ,